ಪಿತಾಮಹರೇ, ಪರ್ಣ ಪೂಜ್ಯರ ಆಚಾರ್ಯರೇ, ನಿಮಗೆ ವಂದನೆಗಳು. ಗುರುಗಳು ಮೆರಗು ಸ್ವರ್ಗ ನನಗೆ ಸರಿವಾಲುವಂತಿದೆ. ಗುರುಕುಂಭಕರ ಸಂಪನ್ನ ದೀಪ್ತಿ ಮಣಿಮ ಕೊಟ್ಟವರ್ಧನಗೆ ದುರ್ಯೋಧನ ನಮಗೆ ದಾನಗೈದ ಕರ್ಣ ಸಹೋದರರು ಸಹೋದರಾದಿಗಳಿಗಲು ಎಡೆಯರೆಯನಗೆ ಸುರಸಿಂಧು ತನೆಯ ಗುರುವಂದ್ಯ ವಿನಯ சாட்டி இருவரையில் எனக்கு சரி சாட்டி இருவருமே சாட்டி இருவரையில் எனக்கு சரி சாட்டி இருவருமே ಗುರುಕುಲത്തിൽ ಆಸನದಿ ಸರವ ಬಿಡಲೆ ಸೌರದಿಯೇ ಕೈಕದರ ಗುರುಕುಲത്തിൽ ಆಸನದಿ ಚಲವ ಬಿಡದೆ ಸೌರದಿಯೇ ಕೈಕದರ ಜನನಿ ಮಾಡುತ್ತಿರು ಸಾಟಿ ಇರುವರಿಗೆ ನನಗೆ ಸರಿ ಸಾಟಿ ಇರುವರಿಗೆ ಶಾಸನ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರದಿ ರಣದಳು ರಿಪುಗಳ ಹೊಂದಿತದ ಇರುವನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರದಿ ರಣದಳು ರಿಪುಗಳ ಹೊಂದಿತದ ಬಿಡುವನೆ ಈ ಪಾಪಸಗುನಿ ಸಲಹೆ ನೀಡದಿರುವನೆ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೆ ಈ ಪಾಪಸಗುನಿ ಸಲಹೆ ನೀಡದಿರುವನೆ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುರ್ಯೋಧನ ವರನ್ನು ಅಧಿಕತಿರುವನೆ ಅನುಜ ದುರ್ಯೋಧನ ವರನ್ನು ವಧಿಸದಿರುವನೆ ಹೇಗಿರುವಲ್ಲಿ ಸಾಟಿ ಇರುವರಿಗೆ ನನಗೆ ಸರಿ ಸಾಟಿ ಇರುವರುವೆ ಸಾಟಿ ಇರುವರಿಗೆ ನನಗೆ ಸರಿ ಸಾಟಿ ಇರುವರುವೆ ಗುರುಕುಲದಿಲ್ ಆಸನದಿ ಚಲವ ಬಿಡದೆ ಸೌರದಿಯೇ ಕೈಕದರ ಎನಿಸಿ ಬಾಳುತ್ತಿದೆ ಗುರುಕುಲದಿಲ್ ಆಸನದಿ ಚಲವ ಬಿಡದೆ ಸೌರದಿಯೇ ಕೈಕದರ ಎನಿಸಿ ಬಾಳುತ್ತಿದೆ ಸಾಟಿ ಇರುವರಿಗೆ ನನಗೆ ಸರಿ ಸಾಟಿ ಇರುವರುವೆ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಅದು ಏನೆಂದರೆ, ರಾಜ್ಯ ಕೋಶಾದನ್ನು ಕಳೆದುಕೊಂಡು ಆ ಕಿಸ್ರನ್ನೇ ನಂಬಿಕೊಂಡಿರುವ ಆ ಪಾಂಡವರು ಅರ್ಧ ರಾಜ್ಯವನ್ನು ಗೆಳೆಯವರಂತೆ. ನೋಡಿದಿರಾ? ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದವರ ಅಟ್ಟ ಆಸ ಎಷ್ಟರ ಮಟ್ಟಿಗಿರುವುದನ್ನ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದ್ರೆ ಯುದ್ಧವು ಸಿದ್ಧವಲ್ಲವೇ? ಹೇಳಿದಿರಿ ತಾತ. ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷರ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಓ ಪಾಂಡವರು ಸಿಕ್ಕಿದ್ದೇ ಆದಲ್ಲಿ ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ರಾಜ್ಯಕ್ಕೂ ಜಾಗೆ ಹೋದವರು. ಸೋದರ ದುಶ್ಯಾಸನ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮ ಉಪದೇಶಕರು ಈ ನಮ್ಮ ಅಂಗಜರಾಜನ ಕರ್ಣನಿಲ್ಲವೇಣ್ಣ. ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಈ ವಿಚಾರ?
ಚಕ್ರವರ್ತಿಗೆ ಜಯವಾಗದೆ ಪುರುಷೋತ್ತಮ ಹೃದಯ ಮಾಡಿಸುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಶ್ರೇಷ್ಠವಾದ ಪುರುಷ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮರೇ. ಪಾಂಡವರ ಮಿತ್ರ ಮೋಸಗಾರ ನೆಟ್ಟಗೆ ನನ್ನ ಮನೆಗೆ ಬಾರದೆ ಒಬ್ಬ ದಾಸಿಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನು ರಾಯಭಾರಿಯಾಗಿ ಬರುತ್ತಿನವರದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವರು? ಓ ದಾಸಿಪುತ್ರ ವಿದುರ, ಏರಿ ಹೇಳಿದೆ ನ್ಯಾಯವಾಗಿ ಅದು ರಾಜ್ಯವನ್ನು ಕೊಡಬೇಕು. ಈ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿನ ಮುಚ್ಚಿಕೊಂಡು ಕುಳಿತು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣದ ಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ವಿದುರ, ಮೊದಲದಿರಲು ವಿದುರ ಸದರದಿ, ದೊಣಕಿ ಮೊದಲದಿರಲು ವಿದುರ ಸದರದಿ. ವಿದುರ, ಮೊದಲದಿರಲು ವಿದುರ ಸದರದಿ, ದೊಣಕಿ ಮೊದಲದಿರಲು ವಿದುರ ಸದರದಿ. ನಡೆದ ಸಮಯದಲ್ಲಿ ಸರಿತು ಈ ಕೌರವನ, ನಡೆದ ಸಮಯದಲ್ಲಿ ನಿಂತು ಸರಿತು ಈ ಕೌರವನ, ನುಡಿಗೆದಾದೊಡಗೆಂದು ಕೊಂದ ಈ ಕೊಂದದಳು, ನುಡಿಗೆದಾದೊಡಗೆಂದು ಕೊಂದ ಈ ಕೊಂದದಳು. ಮೊದಲದಿರಲು ವಿದುರ ಸದರದಿ, ದೊಣಕಿ ಮೊದಲದಿರಲು ವಿದುರ ಸದರದಿ. ವೀರ, ಅಪ್ಪಲಿಗ ಮಗನೇನು ಹೊರದೇಸಿ ಹೆಬ್ಬುಲಿಯ ಗರ್ಭವನ್ನು ಬೇಸುವ ಕರೆಗೆ. ಅಪ್ಪಲಿಗ ಮಗನೇನು ಹೊರದೇಸಿ ಹೆಬ್ಬುಲಿಯ ಗರ್ಭವನ್ನು ಬೇಸುವ ಕರೆಗೆ. ಪರವೇಸಿ ಸರದಂಗ ಮಲ್ಲ ಗುರು ದೊರೆಯ ಧಿಕ್ಕರಿಸಿ, ಕರುವೈರಿ ಪಾಂಡವರ ಪರವೈಸಿ ಸಾಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ, ದೊರಕಿ ಒದರದಿರಲೋ ವಿದುರ ಸದರದಿ, ಒದರದಿರಲೋ ವಿದುರ ಸದರದಿ, ಒದರದಿರಲೋ ವಿದುರ ಸದರದಿ. ಸೋದರ ವ್ಯತ್ಯಾಸ. ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆ ಇದ್ದ ಮಾತ್ರಕ್ಕೆ ಇವನ ಮಾತುಗಳು ಮಿತಿ ಮೀರಿದವು. ಈತನನ್ನು ಈ ಸಭೆಯಿಂದ ಕೂಡಲೇ ಆಚೆಗೆ ಹೊರಡಿಸಿಬಿಡು. ಹೇಳೋ ವಿದುರ, ಮುಚ್ಚ ಬಾಯ ವಿದುರ. ಮುಚ್ಚದಂತೆ ನೀ ಏಕೆ ಮಗನುವೆ? ಮುಚ್ಚ ಬಾಯ ವಿದುರ. ಹಗರಣ, ಮಾತುಗಳನ್ನಾಡಿದರೆ ಮುಚ್ಚಿ ಕೆಳಗುವೆ. ಎಷ್ಟು ಮಾತುಗಳನ್ನಾಡಿದರೆ ಮುಚ್ಚಿ ಕೆಳಗುವೆ ನಾನೀಗಲೇ. ಮುಚ್ಚ ಬಾಯ ವಿದುರ, ಮುಚ್ಚ ಬಾಯ ವಿದುರ, ಮುಚ್ಚ ಬಾಯ ವಿದುರ. ಕೆಲವೋ ವಿದುರ, ಅಣ್ಣನ ವಿರುದ್ಧ ಮಾತನಾಡಿ ಆತ್ಮಗೌರವಕ್ಕೆ ಹಾನಿ ತಂದೊಡ್ಡುವೆಯಾ? ಮೊದಲು ಈ ಸಭೆಯನ್ನು ಬಿಟ್ಟು ಆಚೆಗೆ ತೊಲಗು, ಇಲ್ಲವಾದರೆ ಅನರ್ಥವಾಯಿತು. ಯಾಕೆ? ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಾ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುತ್ತಿರುವಾಗ ಅದನ್ನು ತಡೆಯಲಿಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕುವೆನು. ಇದರಂತೆ ನಾಶವಾಗುವಂಚಕ. ಪ್ರಮೋದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನ್ನ ಸಹಾಯಕನಾಗಿ ನಿಂತಿದ್ದರೆ 3 ಲೋಕವನ್ನು ಜಯಿಸುವವರೇ. ಕರ್ಣ, ಏ ವಿದುರನ ಗಡ್ಡು ಬೆದರಿಕೆಗೆ ನೀನು ಎದರುವೆಯ? ಏ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು.
ಇವನ ಬೆಲ್ಲಿನಿಂದ ಆಗುವುದಾದರೆ ಏನು? ಆಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಈ ಸಭೆಯಲ್ಲಿ ನಮಸ್ಕರಿಸಿದ್ದೆ ಆದಲ್ಲಿ ಅಂತವರು ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗಿತ್ತು. ಎಚ್ಚರ ಸೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಕೃಷ್ಣನ ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ. ಪರಮಾತ್ಮರ ಪಾದಕ್ಕೆ ನಮಸ್ಕರಿಸಿದರು. ನಿಮ್ಮೆಲ್ಲರಿಗೂ ಮಂಗಳವಾರಿ ಮೇಲೇಳಿರಿ. ಆಹಾ, ಇದೇನಿದು? ಭೀಷ್ಮ ದ್ರೋಣ ಗುರುಜನರು ಎದ್ದು ನಿಂತು ನಮಸ್ಕರಿಸಿದರೆ ಈ ದುರ್ಯೋಧನನು ಕಣ್ಣೆತ್ತು ಸದಾ ನೋಡದೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆಯೇ ಎದ್ದು ಬಂದು ನಮಸ್ಕರಿಸುವಂತೆ ಮಾಡೋನು. ಯೋಗಮಾಯೆ ಕ್ಷಣಕಾಲ ಜಾಗೃತಳಾಗಿ ದುರ್ಯೋಧನ ಇಷ್ಟೊಂದು ಗಾಬರಿಯಿಂದ ಎದ್ದು ಬಂದ ಚಚೆ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ದುರ್ಯೋಧನ. ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರಿಶೀಲಿಸಿದ ಮಾತ್ರಕ್ಕೆ ಎಂಬೆಗೊಳ್ಳಬೇಡ. ಆಗೊಂದು ವೇಳೆ ನಿನಗೆ ನಮಸ್ಕರಿಸಿದ್ದರು ಅದು ನಿನಗಲ್ಲ, ಈ ಭೂಮಾತೆಗೆ ಎಂದು ತಿಳಿ. ಬಂದಿದ್ದಾಯಿತು, ಬಾ ಈ ಬಿಡದಲ್ಲೇ ಕುಳಿತುಕೋ. ಹಾಗಬಹುದು ಕೌರವೇಶ್ವರ. ಸೋದರ ದುಶ್ಯಾಸನ, ಕೃಷ್ಣ, ದುರ್ಯೋಧನ, ಪ್ರಿಯೋ ಗೋಪಿಕೆ ಸ್ತ್ರೀಯರ ನರ್ತನ ಮಂದಿರ ನಿಮಗೆ ಬಹಳ ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಎದ್ದರು ಇರಬಹುದೇನು? ಎದ್ದೇ ಇದೆ. ಸೋದರ ದುಶ್ಯಾಸನ, ನಡೆಯಿರಿ ನಮ್ಮ ಅರಮನೆಯ ನರ್ತನ. ಕರುಣಾಳ ಕುರುಭೂಪರಾಜೇಶ್ವರ ಕರುಣಾಳ ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ
ಮುಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ ಕರುನಾಡ ಕುರುಭೂಪರ ಕೇಶರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಕೌರವೇಶ್ವರ ಸುಯೋಧನ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಕಾಂತಾರಿ ದೇವಿಯ ಪ್ರೀತಿಯ ಕುವರ ಕಾಂತಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ ಕರುನಾಳ ಕುರುಬು ಪರಾಜೇಶ್ವರ ತಗಿಟ ತಕ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ್ ಕರುನಾಳ ಕುರುಬು ರಾಜೇಶ್ವರ
ನೀಲವರ್ಣದ ಕೊಳಲನಾದಕ್ಕೆ ನಲಿದು ಈ ಜಗದ ಜನರ ಮನಸೆಳವ ಶ್ರೀಕೃಷ್ಣ ಮುರಾರಿ ಕೃಷ್ಣ ಈ ನರ್ತಕಿಯರ ನಮನ ಕೃಷ್ಣ ಮತ್ತೊಂದು ಸಾರಿ ಆಡಿ. ಅಪರಾಧವಾಯಿತು ಪ್ರಭು, ಅಪರಾಧವಾಯಿತು. ತಕಜೆಂಡು 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 ತಕ ತಾಮ್ 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 ತಗದಿಮ್ಮೆ ಕುಜಣ ತಾಮ್ ದಿಮ್ಮೆ ಕುಜಣ ತದ್ದಿಮ್ಮೆ ಕುಜಣ ತಾಮ್ 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 ತಗದಿಮ್ಮೆ ತಗಜಣ ಕುದಿಮ್ಮೆ ತಗಜಣ ತಗದಿಮ್ಮೆ ತಗಜಣ ತಾಮ್ 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 ತಗದಿಮ್ಮೆ ತಗಜಣ ಕುದಿಮ್ಮೆ ತಗಜಣ ತಗದಿಮ್ಮೆ ತಗಜಣ ತಾಂಗ್ರ ತಾಂಗ್ರದೋ ತಗದಿಮ್ಮೆ ತಗಜಣ ಕುದಿಮ್ಮೆ ತಗಜಣ ತಗದಿಮ್ಮೆ ತಗಜಣ ದಿಮ್ 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 ತಗದಿಮ್ಮೆ ಕುಜಣ ತಾಮ್ ದಿಮ್ಮೆ ಕುಜಣ ತದ್ದಿಮ್ಮೆ ತಗಜಣ ತಾಂಗ್ರ ತಾಂಗ್ರದೋ ತಗದಿಮ್ಮೆ ತಗಜಣ ತಗದಿಮ್ಮೆ ತಗಜಣ ತಗದಿಮ್ಮೆ ತಗಜಣ ತತ್ತೈತೈತೋಮ್ ತಗದಿಮ್ಮೆ ಕುಜಣ ತಾಮ್ ದಿಮ್ಮೆ ಕುಜಣ ತದ್ದಿಮ್ಮೆ ಕುಜಣ ತಗದಿಮ್ಮೆ ಕುಜಣ ತದ್ದಿಮ್ಮೆ ಕುಜಣ ತಾಮ್ ದಿಮ್ಮೆ ಕುಜಣ ತಗದಿಮ್ಮೆ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ಅದಿಂಗಲಗ ತಗದಿನ ತಾಮ್ ತಗದಿಮ್ಮೆ ತಗಜಣ ದಿಮ್ಮೆ ತಗಜಣ ತಗದಿಮ್ಮೆ ಕುಜಣ ತಗದಿಮ್ಮೆ ಕುಜಣ ಕುದಿಮ್ಮೆ ತಗಜಣ ತದ್ದಿಮ್ಮೆ ಕುಜಣ ತಾಮ್ ದಿಮ್ಮೆ ಕುಜಣ ತದ್ದಿಮ್ಮೆ ಕುಜಣ ಕುದಿಮ್ಮೆ ಕುಜಣ ಕುದಿಮ್ಮೆ ಕುಜಣ ಕುದಿಮ್ಮೆ ಕುಜಣ ಕುದಿಮ್ಮೆ ಕುಜಣ ಕುತಗದಿಮ್ಮೆ ತಗದಿಮ್ಮೆ ತಗಜಣ ದಿಮ್ಮೆ ತಕ್ಕಿತ ಜಂತರಿತಾ ಅಜಂತರಿತಾ ತಾ ದಿಂ ಗೆ ನಕ್ ತದಗಿ ನಕ್ ತದಗಿ ನಕ್ ತದಗಿ ನಕ್ ತಕ್ಕಿತ ಜಂತರಿತಾ ಅಜಂತರಿತಾ ತದಗಿ ನಕ್ ತಾ ದಿಂ ಗೆ ನಕ್ ತದಗಿ ನಕ್ ತದಗಿ ನಕ್ ತಕ್ಕಿತ ಜಂತರಿತಾ ಅಜಂತರಿತಾ ತದಗಿ ನಕ್ ತದಿಂ ಗೆ ನಕ್ ತದಗಿ ನಕ್ ತದಗಿ ನಕ್ ತಕ್ಕಿತ ಜಂತರಿತಾ ಅಜಂತರಿತಾ ಗೆ ನಕ್ ತದಗಿ ನಕ್ ತದಗಿ ನಕ್ ತದಗಿ ನಕ್ ತಕ್ಕಿತ ಜಂತರಿತಾ ಅಜಂತರಿತಾ ತದಿಂ ಗೆ ನಕ್ ತದಗಿ ನಕ್ ತದಗಿ ನಕ್ ತದಗಿಣಕ ತದಗಿಣಕು ತದಗಿಣಕ ತಮ್ಮ ತಗದಿ ಮೆದಕ ಜಣ ಮೆದಕ ಜಣ ಮೆದಕ ಜಣ ತದ್ದ ತಗದಿನ ತಾಂ ತಗದಿನ ತಾಂ ತದಗಿಣಕ ತದ್ದ ತಗದಿನ ತಾಂ ತಗದಿನ ತಾಂ ತದಗಿಣಕ ತದ್ದ ಮಿತ ಜಣ ತಗಿತ ತದ್ದ ತಗದಿನ ತಾಂ ತಗದಿನ ತಾಂ ತದಗಿಣಕ 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 ತದ್ದ ತಗದಿನ ತಾಂ ತಗದಿನ ತಾಂ ತದಿಂಗಣಕ ತದಮಿತ ಜನ ತಗ ತದಿಂಗಣಕ ತದಮಿತ ತದಿಂಗ ತದಮಿತ ತದ್ದ ತಗದಿನ ತಾಂ ತಗದಿನ ತಾಂ ತದಿಂಗಣಕ ತದಿಂಗಣಕ ತದಿಂಗ ತದ್ದ ತಗದಿನ ತಾಂ ತದ ತದಿಂಗಣಕ ತದಮಿತ ಜನ ತದಿಂ ತದಿಂಗ ತದಮಿತ ತದಿಂಗಣಕ 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 ತಾ ತಗದಿಮೆ ತಗದಿಮೆ ತಕ ಜಣ ಜಣ ತಗದಿಮೆ ತಗದಿಮೆ ತಕ ಜಣ ತಗದಿಮೆ ತಕ ತಂಗಡ 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 ತಗದಿಮೆ ಜಣ ತಾಮ್ ದಿಮೆ ಜಣ ತದ್ದಿಮೆ ತದ್ದಿಮೆ ಜಣ 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 ತಗದಿಮೆ ಜಣ 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 ತಗದಿಮೆ ತಕ ಜಣ ದಿಮೆ ತಕ ಜಣ ತಗದಿಮೆ ತಕ ತೀರ್ದಂ 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 ತಗದಿಮೆ ಮೆದಕ ಜಣ ತಗದಿಮೆ ಮೆದಕ ಜಣ ತಗದಿನ ತಾಂ ತಗದಿನ ತಾಂ ತಗದಿನ ತಾಂ ತಗದಿನ ತಾಂ ತಗದಿನ ತಾಂ ತಾ
ಭೀಮನಿಗಿವನೋ ಕಡುಬೈರಿ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಚಲತಂಕ ಮಲ್ಲ ಕುರುವಂಶ ಕುಲತಿಲಕ ಚಲತಂಕ ಮಲ್ಲ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರಾಧೀರ್ ಕರುಣಾಳ ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ಕಳಿಸಿ. ಕೃಷ್ಣ ನೀನು ಸಮಾಚಾರವನ್ನು ತಿಳಿಸಬಹುದು. ದುರ್ಯೋಧನ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ನಿನಗೊಂದು ವಿಚಾರವನ್ನು ತಿಳಿಸಿ ಹೋಗಬೇಕೆಂದು ಬಂದಿರುವನು ದುರ್ಯೋಧನ. ಕೃಷ್ಣ ರಾಜ್ಯದ ವಿಚಾರವಲ್ಲದೆ ಮತ್ತೇನಾದರೂ ತಿಳಿಸಬಹುದು. ದುರ್ಯೋಧನ ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುರುದ್ರರೇ, ಕೌರವನ ಪಕ್ಷದವರೇ, ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಗಮನಿಸಿರಿ. ಹಿಂದೆ ವಾಗ್ದಾನ ಮಾಡಿದಂತೆ ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವಂತೂ ಕೇಳಲು ನಾನು ಬಂದಿರುತ್ತೇನೆ. ನೀವು ಅದರಂತೆ ನಡೆದುಕೊಳ್ಳಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುವೆನು. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಪಿತಾಮಹರೇ, ನಿಮಗೆ ಏಕೆ ಈ ವಿಚಾರ? ಸಮನ್ವಯ ಕುಳಿತುಕೊಳ್ಳಿರಿ. ಹೌದು ದುರ್ಯೋಧನ. ದುರ್ಯೋಧನ ಯಾರು? ಓ ವಿದುರಾಮಾಶಯ, ನಡೆಯಲೇ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವು. ನಿನ್ನಂತವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರ ಏಕೆ ಹೇಳಲೇಕೆ? ನೀನಾಗಲಿ ಕೃಷ್ಣನಾಗಲಿ ನನ್ನ ಬದಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಗಳಾದ ನೀವು ನಿನ್ನ ಸ್ವಭಾವಕ್ಕೆ ಸರಿಯಾಗದೆ ಹೇಳಿದಿರಿ. ಕೃಷ್ಣ, ದುರ್ಯೋಧನ, ಕೃಷ್ಣ ನಿನ್ನ ದೂತತ್ವವನ್ನು ಬಹುಶಾಗ್ರೀಯವಾಗಿಯೇ ಮುಗಿಸಿದೆ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಗ್ರಹದ, ದುರಾಭಿಮಾನವೇ? ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ ಏನು ಹೇಳಿದೆ? ದುರಗ್ರಹದ, ದುರಹಂಕಾರದ, ದುರಾಶಯದ, ದುರಾಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಕೇಳು ಕೃಷ್ಣ, ಈ ದುರ್ಯೋಧನನನ್ನು ಕಡಿಯಬೇಕೆಂದಲ್ಲವೇ ಆ ನಿನ್ನ ಒಟ್ಟಭಾಗ ಭೀಮ? ಅದು ದುರಗ್ರಹ. ಲೋಕೈಕ ವೀರನಾದ ಈ ನಮ್ಮ ಕಣ್ಣನನ್ನು ಒಲಿಸಬೇಕೆಂದಲ್ಲವೇ ಆ ನಿನ್ನ ಪಾರ್ಥ? ಅದು ದುರಾಗ್ರಹ. ನಿನ್ನಂತ ಕಪಟಿ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು? ಅದು ದುಸ್ಸವಾಸ. ಈ ದುರ್ಯೋಧನ ದುಸ್ಸಹಸ್ರರನ್ನು ಕುಡಿಗಾಯ್ದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜಾಪದಕ್ಕೆ ಯಾರು ಯೋಜನೆ ಮಾಡುತ್ತಿರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಶಯ. ನಾವೇ ಜಯಶೀಲರು, ಸಮರ್ಥರು ಎಂದು ಹೆಮ್ಮೆಗೊಳ್ಳುತ್ತಿರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ಎಚ್ಚೇರು ಕೃಷ್ಣ, ನೀವ್ಯಾರೇ ಏರೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಪ್ರಯೋಜನವಿಲ್ಲ ಕೃಷ್ಣ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು.
ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಯುದ್ಧ ಯುದ್ಧ ಬಿರು ಮಾತುಗಳಿಂದ ಸಮಾನವಾಗುವುದಿಲ್ಲ ಕೃಷ್ಣ, ಸಮಾನವಾಗುವುದಿಲ್ಲ. ಕಾಡಿಗೋಗಲಿ ಕಾಡಿಗೋಗಲಿ ಕೇರಳ ನದಿ ರಾಜ್ಯಗಳು ದೊರೆಯದು ಕಾಡಿಗೆ ಕೃಷ್ಣ, ಪಾಂಡವರ ಸ್ನೇಹ ಸಮವನ್ನು ಕಲಕಿ ಬಿಡಬಲ್ಲ ಗಂಡುಗಳು ನಾವೆಂದು ತಿಳಿ, ಇಲ್ಲವಾದರೆ ನಿನ್ನ ಸ್ನೇಹ ಸಮವನ್ನು ಹೋಗು, ಸಮರವೇ ಸಿದ್ಧ. ಕೃಷ್ಣ ಹೋಗು. ಕೃಷ್ಣ ಹಾರಿಸಿವೆನ್ನುತ್ತಾನೆ, ಹಾರಿ ಕೃಷ್ಣ ಹಾರಿಸಿವೆನ್ನುತ್ತಾನೆ, ಹಾರಿ ಹಾರಿಸಿವೆನ್ನುತ್ತಾನೆ, ಹಾರಿ ಹಾರಿಸಿವೆನ್ನುತ್ತಾನೆ, ಹಾರಿ ಕೃಷ್ಣ ಹಾರಿಸಿವೆನ್ನುತ್ತಾನೆ, ಸಾರಿ ಹಾರಿಸಿವೆನ್ನುತ್ತಾನೆ, ಸಾರಿ ಬಡ ಪಾಂಡವರ ರೀತಿಯ ಕರಗಡ ನಡೆಯುವ ರೀತಿಯ ಕೃಷ್ಣ ಬಡ ಪಾಂಡವರ ರೀತಿಯ ಕರಗಡ ನಡೆಯುವ ರೀತಿಯ ಅಡಿಗೆ ಮೆಟ್ಟಿ ಪುಣ್ಯ ಗೊತ್ತು ಕೃಷ್ಣ ಅಡಿಗೆ ಮೆಟ್ಟಿ ಪುಡಿಯ ಗೊತ್ತು ಉಂಡ ಮೊಂಡಗಳ ಚಂಡ ನಾಡುವೆ ಹಾರಿಸುವೆನ್ನುತ್ತಾನೆ, ಸಾರಿ ಹಾರಿಸುವೆನ್ನುತ್ತಾನೆ, ಸಾರಿ ಹಾರಿಸುವೆನ್ನುತ್ತಾನೆ, ಸಾರಿ ಕೃಷ್ಣ ನೀನು ಬಂದ ದಾರಿ ನೀಡಿಕೊಂಡು ಸುಮ್ಮನೆ ಹಿಂದಿರುಗಿದರೆ ಸರಿ ಹೋಗಿತು, ಇಲ್ಲದಿದ್ದರೆ ನಿನ್ನ ಈಗಲೇ ಸಂಹರಿಸುವೆನು. ಕೃಷ್ಣ ಚಲವ ಹಿಡಿದು ಬಲಿಯ ಕೊಡುವೆ ಕೈಲ ಕೃಷ್ಣ ಈಗಲೇ, ಕೃಷ್ಣ ಚಲವ ಹಿಡಿದು ಬಲಿಯ ಕೊಡುವೆ ಕೈಲ ಕೃಷ್ಣ ಈಗಲೇ, ಕೈಲ ಕೃಷ್ಣ ಈಗಲೇ, ಕೈಲ ಕೃಷ್ಣ ಈಗಲೇ, ಕೃಷ್ಣ ದಂತ ಜಯಿಸುವೆ ಚಲವ ಹಿಡಿದು ಮೆರೆಯುವೆ ಕೃಷ್ಣ, ದಂತ ಜಯಿಸುವೆ ಚಲವ ಹಿಡಿದು ಮೆರೆಯುವೆ, ಚಲವ ಹಿಡಿದು ಬಲಿಯ ಕೊಡುವೆ ಕೈಲ ಕೃಷ್ಣ ಈಗಲೇ, ಕೈಲ ಕೃಷ್ಣ ಈಗಲೇ, ಕೈಲ ಕೃಷ್ಣ ಈಗಲೇ, ಕೃಷ್ಣ ಗಾಂಧಾರಿ ಗರ್ಭದಿಂದ ಹೀರನಾಗಿ ಜನಿಸುವೆ, ಗಾಂಧಾರಿ ಗರ್ಭದಿಂದ ಹೀರನಾಗಿ ಜನಿಸುವೆ, ಹೀರ ಗೌರನಾಗಿ ನಾನು ಕಾರುಗಳಿಗೆ ಮೆರೆಯುವೆ, ಹೀರ ಗೌರನಾಗಿ ನಾನು ದಾರುಗಳಿಗೆ ಮೆರೆಯುವೆ, ದಾರುಗಳಿಗೆ ಮೆರೆಯುವೆ, ದಾರುಗಳಿಗೆ ಮೆರೆಯುವೆ, ಕರವ ಹಿಡಿದ ಬಲಿಯ ಪಡೆ ಕಳ್ಳ ಈಗಲೇ, ಕಳ್ಳ ಕೃಷ್ಣ ಈಗಲೇ, ಕಳ್ಳ ಕೃಷ್ಣ ಈಗಲೇ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲೆ ನನ್ನ ಹಾಗೆ ತೀರದ ಹೊರೆತು ಈ ರಾಜನಿಗೆ ಭೃಷ್ಟನ್ನವ ರಚಿಸುವುದೇ? ಕೃಷ್ಣ ಸ್ವತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ, ಸ್ವತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ಕಾಂತನಾರೋ ಇತವೋ ಭರತೊಡನೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದು ತೀರ ಸಮರ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು.
ಈ ವೃದ್ಧರಿಗೆ ಸ್ವಾಭಾವಿಕ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವ್ಯಾ? ಹಾ ಅರ್ಜುನನ ಮೇಲೆ ನಿನಗೆ ಕೀ ವೈರಾಗ್ಯು, ಕ್ಷತ್ರಿಯ ವಂಶವನ್ನು ಬಲಿ ಕೊಡಲು ಯೋಚಿಸುವ್ಯಾ ಕರ್ಣ? ಪರಮಾತ್ಮ, ಪಾಂಡು ತನೆಯರು ನುಡದಲ್ಲಿ ಸೆಣಸದ ಪಾಂಡು ತನೆಯರು ನುಡದಲ್ಲಿ ಸೆಣಸದ ಸಾಂದಿಯ ನಾಟದ ಆದರು ಬಯಸಿದೆಯ ಸಾಂದಿಯ ನಾಟದ ಆದರು ಸಲ್ಲದು ನಿನಗೆ ಉಳಿದವನೇ ಎಲ್ಲ ವಿಜಯವ ನಿಲ್ಲಿದವನೇ ಸಲ್ಲದು ನಿನಗೆ ಅದವಂತರು ನಾವು ಅದವಂತರು ನಾವು ಬಿಡವೆಂದು ತಿಳಿ ಅದವಂತರು ನಾವು ಅದವಂತರು ನಾವು ಬಿಡವೆಂದು ತಿಳಿ ಅದವಂತರು ನಾವು ಬಿಡವೆಂದು ತಿಳಿ ನುಡದಲ್ಲಿ ಪಾದನ ಶಿರವನ್ನು ಹರಿಯೇ ನುಡದಲ್ಲಿ ಪಾದನ ಶಿರವನ್ನು ಹರಿಯೇ ಸಲ್ಲದು ನಿನಗೆ ಉಳಿದವನೇ ಎಲ್ಲ ವಿಜಯವ ನಿಲ್ಲಿದವನೇ ಸಲ್ಲದು ನಿನಗೆ ಉಳಿದವನೇ ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು. ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತಂದೆಯ ದನಗಳನ್ನು ಅರ್ಪಿಸುವೆನು. ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಹಂಗಾಧಿಪತಿ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರಿಯ ಕಂಠ ಬೀದಂತಾಗಿದೆ. ಓಹೋ, ಬೇರೆ ಬೀರಿತು. ಮೊದನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ದುರ್ಯೋಧನ, ನಾನು ನಿನಗೊಂದು ವಿಚಾರವನ್ನು ತಿಳಿಸುವನು, ಕೇಳು. ಭಾರತ ಭೂಮೇಶ ಜೈ ದುರ್ಗಾಶ, ಜೈ ಶ್ರೀ ದುರ್ಗಾಶ, ಸಮಾನ ಶೌರ್ಯ ಸಾಧಿಸಿ ರಾಜ ಭಾರತ ಭೂಮೇಶ ಜೈ ದುರ್ಗಾಶ, ಜೈ ಶ್ರೀ ದುರ್ಗಾಶ. ಅರೆ ಸಿಗಲಿ ಅನುದಾತರ ಅರೆ ಸಿಗಲಿ ಅನುದಾತರ ದರೆಯಕೆಂದು ಚಾಚು ಪಡೆ ಸುತ್ತಲಾಗುವುದಿಲ್ಲ. ದರೆಯಕೆಂದು ಚಾಚು ಪಡೆ ಸುತ್ತಲಾಗುವುದಿಲ್ಲ. ಪೈದವಗೆ ನೀಗಿ ಸೈಗಣೆಯ ತಾಳಯ್ಯ ಭೈರವನೇ ನೀಗಿ ಸೈರಣೆಯ ತಾಳ ತಾಳೈ ಬಲದರು ಮನರದು ಕರಿದ ಕರುಳ ಬಲದ ಮರಮಣಿ ಮರೆದಯ್ಯ. ತಾಳೈ ಬಲದರು ಮನರದು ಕರಿದ ಕರುಳ ಬಲದ ಮರಮಣಿ ಮರೆದಯ್ಯ. ಭಾರತ ಭೂಮಿ ಸಾಗೈತಿ ಸಮಾನ ಶೌರ್ಯ ಸಾಧಿಸಿ ಭಾರತ ಭೂಮಿ
ದುರ್ಯೋಧನ, ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆಯ ಹೊರತು ಅವರಿಗೆ ಮತ್ತೇನು ಬೇಡವು? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು. ಸಂಧಿ ಭಿಕ್ಷೆ ಬೇಡುವುದು ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು? ಇದು ರಾಜ, ಪಾಂಡವರು ಜೂಜಾಡಿ ರಾಜ ಸಂಪತ್ತುಗಳನ್ನು ಕಳಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಯಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳುವ ದೇವ, ಈ ವಿಸ್ತಾರ ಸಾಮ್ರಾಜ್ಯವನ್ನು ಶಾಸನ ಮಾಡು ಈ ದುರ್ಯೋಧನ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವೇ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ವಹಿಸುವುದು ನನ್ನಿಂದಾಗದು. ಮಾನ ಯುದ್ಧದ ಭಯವನ್ನು ತೋರಿದ ಜನಾರ್ದನ, ಯುದ್ಧವು ಸಾತ್ವಿಕ ಧರ್ಮ, ಅರ್ಥ, ಕಾಮ ಮತ್ತು ಜೀವನ ಏಕಮಾತ್ರ ಸಾಧನೆ. ಒಂದು ಸಣ್ಣ ವಿದ್ಯೆಯ ಸಲುವಾಗಿ ಭಯಪಡಲಾಗದು, ಭಯಪಡಲಾರ. ತಿರುನಾಗು ದುರ್ಯೋಧನ, ನಿನ್ನ ಯುದ್ಧವು ದುಷ್ಟವು. ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಒಂದು ಕಪಟ ದೂತದಲ್ಲಿ ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ಅಪಮಾನ ಮಾಡಿದನ್ನು ಮರೆತೆಯ? ಬೇಡ. ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಬೇಡ ಕೌರವೇಶ್ವರ. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಡಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ. ಓ ಪಾಂಡವರ ಸತಿ, ಅಂದೇ ತಟ್ಟನು ಛಲ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಬಿಟ್ಟು ಕೊಡಲು ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಸಭೆಯಲ್ಲಿ ಇಂದು ಸಂಧಾನಕ್ಕಾಗಿ ಬಂದ ಹರಿಯ ಸಭೆಯಲ್ಲಿ ಕೃಷ್ಣ ತಳತಟ್ಟು ಮಾಡುವ ಇದ್ದ ಕಡಾಕಡಿ ಸತ್ತರೆ ಸಾಯುಜ್ಯ, ಬದುಕಿದರೆ ಕುರು ಸಾಮ್ರಾಜ್ಯ. ಹೋಗು
ಇದೇ ನನ್ನ ಕಡೆ ಸಂದೇಶ. ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಕಳಂಕ ಸ್ವರೂಪರೇ. ಪುರಸ್ಕರಿಸಲಾರದ ತಿರಸ್ಕರಿಸಿದ್ದು ಅನಿಸುತ್ತವೆ. ಅದೇ ಮಾತ ಬರುವೆ ಕುಲದ ಮರತೆಯ ದುರವನ್ನು ಕಡಿಯದೆ. ದುರ್ಯೋಧನ, ನಿನ್ನೆ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಿಕೊಳ್ಳಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ತಂದಿದ್ದೇನೆ. ಏನೆಂದು? ಮತ್ಯಾರಿಗೆ? ಏನೆಂದು? ಅದನ್ನು ನನ್ನಿಂದ ಬಾಯಿಂದ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಏನೆಂದು? ಈ ನೀಚ ಶಕುನಿ ಸಲಹೆಯ ಮೇಲೆ ಅದು ಅದ್ಭುತಕರವಾಗಿಯೇ ಇರಬೇಕು. ನಿನ್ನ ಅದ್ಭುತಕಾರ ಸತ್ಕಾರಕ್ಕೆ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕರವಾಗಿಯೇ ಸ್ವೀಕರಿಸುವೆನು. ಸಾದರ ಶಾಸನ ಬಂಧಿಸುವ ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ. ನಿನ್ನನು ಬಟ್ಟೆಯಿಂದ ಬೆಂಕಿಯನ್ನು, ಬೀಚಣಿಯಿಂದ ಗಾಳಿಯನ್ನು, ಮರಳಿನಿಂದಲೂ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವೆಯಾ? ಹಾಗಾದರೆ ಕಟ್ಟುವಂತರಾಗಿ. ಅಲ್ಲಿಯೋ ಕೃಷ್ಣ, ಎಲ್ಲಿಯೋ ಕೃಷ್ಣ. ಕರ್ಣ, ನನ್ನೊಳಗೆ ಬಾ, ನಿನಗೊಂದು ವಿಚಾರವನ್ನು ತಿಳಿಸುವೆನು.